ಹೇ ಗಾಯ್ಸ್, ಹೌ ಯು ಆಲ್, ಹೋಪ್ ಯು ಆರ್ ಡೂಯಿಂಗ್ ವೆಲ್. ಯಾವ ಥರ ನಿಮ್ಮ ಪ್ರಿಪ್ರೇಷನ್ ಹೆಂಗೆ ಆಗ್ತಾ ಇದೆ ಅನ್ನೋದು ನಿಮ್ಮ ಕಾಮೆಂಟಲ್ಲಿ ತಿಳಿಸಿ ನನಗೆ. ಸೊ ದ್ಯಾಟ್ ಐ ವಿಲ್ ನೋ ಅಬೌಟ್ ಯುವರ್ ಪ್ರಿಪರೇಷನ್, ಸೊ ದ್ಯಾಟ್ ಐ ಗಿವ್ ದ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್. ಇನ್ನು ಬೇರೆ ಮುಂದೆ ಬರುವಂತಹ ವೀಡಿಯೋಸಲ್ಲಿ ನಿಮಗೆ ಯೂಸ್ ಆಗುವಂತಹ ವೀಡಿಯೋಸೇ ಆಗಿರುತ್ತೆ. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ಯಾವತ್ತೂ ಇರಲೇಬೇಕು. ಸೊ ದ್ಯಾಟ್ ನಾನು ಭಾಳ ನಿಮಗೆ ವೀಡಿಯೋಸ್ನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಒಂದೇ ಒಂದು ಸೊ ಈ ವಿಡಿಯೋದಲ್ಲಿ ನಾವೇನು ಮಾತಾಡ್ಕೊತಾ ಇದ್ದೀವಿ ಅಂತಂದರೆ ಲ್ಯಾಂಗ್ವೇಜಸ್. ಸೊ ಲ್ಯಾಂಗ್ವೇಜಸ್ಸಿಂದ ಸ್ಕೋಪ್ ಏನು, ಲ್ಯಾಂಗ್ವೇಜಸ್ ಹೆಂಗೆ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ, ಆ್ಯಂಡ್ ನನ್ನ ಲ್ಯಾಂಗ್ವೇಜಸ್ಸಲ್ಲೇ ನನಗೆ ಭಾಳ ಅಷ್ಟು ಸ್ಕೋರ್ ಇನ್ಕ್ರೀಸ್ ಆಗಿರೋದು. ಸೊ ಫಸ್ಟ್ ಮಾತಾಡ್ಕೊಳ್ಳೋದಾದರೆ 1 by 1 ಅಂದರೆ ನಮಗೆ ಇರೋದು 3 ಲ್ಯಾಂಗ್ವೇಜಸ್, ರೈಟ್. ಒಂದು ಇಂಗ್ಲೀಷ್, ಕನ್ನಡ ಆ್ಯಂಡ್ ಹಿಂದಿ. ಈ 3 ಲ್ಯಾಂಗ್ವೇಜಸ್ ನಮಗೆ ಭಾಳಷ್ಟು ಸ್ಕೋರ್ನ ತರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ಕೋರಿಂಗ್ ಇದು ಅಂತ ಹೇಳ್ಬೋದು. ನಾನು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನಿಮ್ಮ ಪರ್ಸೆಂಟೇಜ್ನ ಸ್ಕೋರ್ ಇನ್ಕ್ರೀಸ್ ಮಾಡಬೇಕಂತಂದರೆ ದ ಮೇನ್ ಒನ್ ಆ್ಯಂಡ್ ಓನ್ಲಿ ಒನ್ ವೆಪನ್ ಈಸ್ ದಟ್ ಲ್ಯಾಂಗ್ವೇಜಸ್. ಸೊ ಲ್ಯಾಂಗ್ವೇಜಸ್ ಈಸಿನೇ ಇರುತ್ತೆ, ಅದರಲ್ಲಿ ನೀವು ಪಕ್ಕಾ ಆಗಿ 100% ಆಗಿ ಕ್ಲಾರಿಟಿಯನ್ನು ತಗೋತ್ತೆ. ಈ ಇರೋ 2 ಮಂತ್ಸಲ್ಲಿ ನಿಮಗೆ ಲ್ಯಾಂಗ್ವೇಜಸ್ ಫುಲ್ನ ಯಾವ ಥರ ನಾನು ಯಾವ ಥರ ಮಾಡಿದ್ದೀನಿ, ನಾನು ಯಾವ ಥರ ಪ್ರಿಪೇರ್ ಆಗಿದ್ದೀನಿ ಲ್ಯಾಂಗ್ವೇಜಸ್ನ, ಅದೇ ಒಪಿನಿಯನ್ ನಿಮಗೆ ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಮಾತಾಡ್ಕೊಳ್ಳೋದಾದರೆ ಕನ್ನಡ ಲ್ಯಾಂಗ್ವೇಜ್. ಸೊ ಈ ಕನ್ನಡ ಲ್ಯಾಂಗ್ವೇಜ್ ಭಾಳನೇ ಇಂಟ್ರೆಸ್ಟಿಂಗ್ ಆ್ಯಂಡ್ ಭಾಳಷ್ಟು ಈಸಿ ಇರುತ್ತೆ. ಒಂದೇ ವರ್ಡಲ್ಲಿ ಹೇಳ್ಬೇಕಂತಂದರೆ ಯಾವಾಗ ಈಸಿ ಆಗುತ್ತೆ, ವೆನ್ ಯು ಡೂ ಪ್ರಿಪರೇಷನ್. ಓಕೆ, ವೆನ್ ಯು ಡೂ ದ ಪ್ರಿಪರೇಷನ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಗೈಸ್. ಸೊ ಈಗ ಕನ್ನಡ ಲ್ಯಾಂಗ್ವೇಜಾಗಿ ಮಾತಾಡ್ಕೊಂಡು, ಸೊ ನಾನು ಸ್ಕೋರ್ ಮಾಡಿರೋದು ಕನ್ನಡ ಲ್ಯಾಂಗ್ವೇಜಲ್ಲಿ 99 ಮಾರ್ಕ್ಸ್. ಓಕೆ, ಔಟ್ ಆಫ್ 100 ನನಗೆ 99 ಮಾರ್ಕ್ಸ್ ಬಂದಿದೆ. ಸೊ ಅದರಿಂದ ಯಾವ ಥರ ನನಗೆ ಬಂದಿದೆ, ಫಸ್ಟ್ ಆಫ್ ಆಲು ಗ್ರಾಮರ್. ಸೊ ಈ ಗ್ರಾಮರ್ನ ನಾನು ಫಸ್ಟ್ ಆಫ್ ಆಲ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು, ಎಲ್ಲ ಒಂದು ಚಾಪ್ಟರ್ಸಿಂದು ಗ್ರಾಮರ್ನ ನೋಡ್ಕೊಂಡು ಬರಿ, ಆ್ಯಂಡ್ ಎಲ್ಲ ಲೀಸ್ಟ್ ಮಾಡ್ಕೊಳ್ಳಿ. ಹೊಂದಿಸಿ ಬರೆಯಿರಿ ಆಗಿರ್ಬೋದು. ಲೈಕ್ ನಿಮಗೆ ಆಪ್ಷನ್ಸ್ ಇರುತ್ತೆ, MCQs ಇರುತ್ತಲ್ಲ, ಅದರಲ್ಲಿ ನಿಮಗೆ ಗ್ರಾಮರ್ ಅಂತಂದರೆ MCQs ಅಲ್ಲಿ ನಿಮಗೆ ಎಲ್ಲ ಗ್ರಾಮರ್ ಕೇಳ್ತಾರೆ. ಓಕೆನಾ, ನಾಮಪದ. ಸೊ ಬಟ್ ಏನಂತಂದರೆ, ಸೊ ಫಸ್ಟ್ ಗ್ರಾಮರ್ನ ಕಂಪ್ಲೀಟ್ ಆಗಿ ಮುಗಿಸ್ಬಿಡಿ. ಫಸ್ಟ್ ಆಫ್ ಆಲ್ ದಟ್ ಈಸ್ ಅ ಫಸ್ಟ್ ಥಿಂಗ್ ವಿಚ್ ಯು ಹ್ಯಾವ್ ಟು ಕಂಪ್ಲೀಟ್. ಸೊ ಫಸ್ಟ್ ಗ್ರಾಮರ್ ಆದ ತಕ್ಷಣ ನಿಮಗೆ ಬರೋದು ಭಾಳ ಲೆಂದಿ ಇರೋದಾಗಲಿ ಯಾವುದಂತಂದರೆ 1 ವಾಕ್ಯ, 2-3 ವಾಕ್ಯ, ಸಂದರ್ಭ, 8-10 ವಾಕ್ಯ. ಹಾಗೆ ನಿಮಗೆ ಗ್ರಾಮರಲ್ಲಿ ಪ್ರಬಂಧ, ಲೆಟರ್ ರೈಟಿಂಗು ಆ್ಯಸ್ ಇಟ್ ಈಸ್. ಓಕೆ, ಅದನ್ನೆಲ್ಲ ಪಕ್ಕಾ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಾನು ಯಾವ ಥರ ಮಾಡಿದ್ದೀನಿ ಈ 2 ಮಂತ್ಸಲ್ಲಿ, ಓಕೆ, ಕನ್ನಡ ಯಾವ ಥರ ನಾನು ಪ್ರಿಪೇರ್ ಆಗಿದ್ದೀನಿ ಅನ್ನೋದು ಈ ಥರ ಕ್ವೆಶನ್ ಹಾಕ್ಕೊಂಡು ಜೆರಾಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಕ್ವೆಶನ್ ಹಾಕ್ಕೊಂಡು ಕೆಳಗಡೆ ನಾನು ಆನ್ಸರ್ಸ್ನ ಪ್ರಾಕ್ಟೀಸ್ ಈ ಥರ ಮಾಡ್ತಾಯಿದ್ದೆ. ಸೊ ಅದೇ ಥರ ಹಿಂದೆಗಡೆನೂ ನನಗೆ ಈ ಥರ ಪ್ರಾಕ್ಟೀಸ್ ನಾನು ಡೈಲಿ ಎಲ್ಲ ಲೆಸನಿಂಗೂ ಕೂಡ ಎಲ್ಲ ಒಂದೇ ಶೀಟ್, ಅಂದರೆ ಒಂದೇ ಶೀಟ್ ಇದು. ಓಕೆ, ಒಂದೇ ಬಂಡೆಲ್ ಅಥವಾ ಒಂದೇ ಬುಕ್ಲೆಟ್ ಅಂತಾರಲ್ಲ, ಸೊ ಈ ಬುಕ್ಲೆಟ್ ಥರ ನಾನು ಮಾಡ್ಕೊಂಡಿದ್ದೆ. ಇದು ಬಂದ್ಬಿಟ್ಟು ನಿಮಗೆ ಕಾಣಿಸಿರೋದು 8-10 ವಾಕ್ಯ, ರೈಟ್. ಸೊ ಐ ಕಾಂಟ್ ಯೂಸಬಲ್, ಬಟ್ 8-10 ವಾಕ್ಯ ಇದೆ ಆ್ಯಕ್ಚುಲಿ. ಸೊ ಎಲ್ಲ ಲೆಸನಿಂಗು 8-10 ವಾಕ್ಯ ನಾನು ಲೀಸ್ಟ್ ಔಟ್ ಮಾಡಿಕೊಂಡು ಎಲ್ಲ ಫುಲ್ ಪಿನ್ ಟು ಪಿನ್ ಎಲ್ಲ ಹಾಕ್ಕೊಂಡು ಲೈನ್ ಬೈ ಲೈನ್ ನಾನು ಬರ್ಕೊತ ಹೋಗಿದ್ದೆ. ಸೊ ಡೈಲಿ, ಓಕೆ, ಫಾರ್ ಎಕ್ಸಾಂಪಲ್ ಒನ್ ಡೇ ನೀವು ಇದನ್ನು ಅಂದರೆ 8-10 ವಾಕ್ಯ ಬರೆದ್ರೆ, ಇನ್ನೊಂದು ಡೇ ನೀವು 2-3 ವಾಕ್ಯ, ಈ ಥರ ನಾನು ಒಂದು 3-4 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಸ್ಕೂಲಲ್ಲಿ ನಮಗೆ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಓಕೆನಾ. ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡಿದರೆ ಏನಾಗುತ್ತೆ, ನಿಮಗೆ ಭಾಳ ಸ್ಕೋರ್ ತರ್ಬೋದು. ಓಕೆನಾ. ನೆಕ್ಸ್ಟ್ ಮಾತಾಡ್ಕೊಳ್ಳೋದಾದರೆ ಲ್ಯಾಂಗ್ವೇಜ್ ನಂಬರ್ 2, ದ್ಯಾಟ್ ಈಸ್ ಹಿಂದಿ. ಓಕೆ, ಸೊ ಹಿಂದಿ ಕೂಡ ನಾನು ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಅಪ್ಲೈ ಮಾಡಿದ್ದೀನಿ. ಹೆಂಗೆ ನೋಡಿರಿ ಈ ಥರ. ಸೊ ಹಿಂದಿಯಲ್ಲಿ ನಿಮಗೆ ಗ್ರಾಮರ್, ಫಸ್ಟ್ ಆಫ್ ಆಲ್ ಗ್ರಾಮರ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಬಿಟ್ಟ ಸ್ಥಳ ಆಗಿರ್ಬೋದು, ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲ ಗ್ರಾಮರ್ ಕೂಡ ನಾನು ಈ ಥರ ಜೆರಾಕ್ಸ್ ಮಾಡಿಸಿ 1-2-3 ಬಂಡಲ್ಸ್ನ ಬುಕ್ಲೆಟ್ಸ್ನ ಮಾಡಿಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಅದೇ ಥರ ನೀವು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ. ಸೊ ಡೈಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಇದಾಯಿತು ನಮ್ಮ ಕನ್ನಡ ಆ್ಯಂಡ್ ಹಿಂದಿ ನಾನು ಯಾವ ಥರ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಹೇಳಿ. ಸೊ ನನಗೆ ಈ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ಭಾಳಷ್ಟು ಸ್ಕೋರು ತಂದಿದೆ. ಸೊ ನೆಕ್ಸ್ಟ್ ಅಟ್ ಲಾಸ್ಟ್ ಮಾತಾಡ್ಕೊಳೋದಾದರೆ ನಮಗೇನು ಇಂಗ್ಲೀಷ್. ಸೊ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ನನಗೆ ಸ್ಕೋರ್ ಕಡಿಮೆ ಆಯಿತು. ವೈ ಬಿಕಾಸ್ ಅಂತ ನಾನು ನಿಮಗೆ ಕ್ಲಾರಿಟಿಯಾಗಿ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತಾಯಿದ್ದೆ, ಇಂಗ್ಲೀಷಲ್ಲಿ ಅಂತಂದರೆ ಗ್ರಾಮರು. ಸೊ ಫಸ್ಟ್ ವಿ ಹ್ಯಾವ್ ಟು ಕಂಪ್ಲೀಟ್ ದ ಗ್ರಾಮರಲ್ಲಿ ನಾನು ಭಾಳಷ್ಟು ಟೈಮ್ನ ಕಳೆದಿದ್ದೀನಿ. ಹೊರತು ನಾನು ಯಾವ ಥರ ಕ್ವೆಶನ್ಸ್ನ ಅಟೆಂಡ್ ಮಾಡಬೇಕು, ಸ್ವಲ್ಪ ಯಾವ ಥರ ನಾನು ಮೇನ್ ಕೀವರ್ಡ್ಸ್ನ ಹಾಕಿ ಡಿಫಿಕಲ್ಟ್ ವರ್ಡ್ಸ್ನ ಯಾವ ಥರ ಯುಟಿಲೈಸ್ ಮಾಡಬೇಕು ವೈಲ್ ರೈಟಿಂಗ್ ದ ಆನ್ಸರ್ ದ ಫಾಲೋಯಿಂಗ್, ಅದನ್ನು ನಾನು ಮಿಸ್ ಮಾಡಿದ್ದೆ. ಸೊ ಅದನ್ನು ನೀವು ಕ್ಲಾರಿಟಿಯಾಗಿ ನೋಡಿಕೊಂಡು ಇವಾಗಿಂದಾನೇ ಪ್ರಾಕ್ಟೀಸ್ ಮಾಡಿರಿ. ಫ್ರಮ್ ಟುಡೇ ಇಟ್ ಸೆಲ್ಫ್ ಈ ಥರ ವೀಡಿಯೋ ನಿಮಗೆ ಬಂದಿದೆ ಅಂತಂದರೆ ದ್ಯಾಟ್ ಈಸ್ ಯುವರ್ ಲಕ್. ಬಿಕಾಸ್ ಆಫ್ ಯುವರ್ ಲಕ್ ಇದು ವಿಡಿಯೋ ನಿಮ್ಮ ಮುಂದೆ ಕಾಣಿಸ್ಕೊಂಡಿದೆ. ವೈ ಬಿಕಾಸ್ ನೀವು ಏನೋ ಒಂದು ತರಬೇಕು ಅಂತಲೇ ನಿಮಗೆ ಈ ವಿಡಿಯೋ ಕಾಣಿಸ್ಕೊಂಡಿದೆ. ಸೊ ಪ್ಲೀಸ್ ಫಾಲೋ ವಾಟ್ ಐ ಟೋಲ್ಡ್ ರೈಟ್ ನಾವು. ಸೊ ಫಸ್ಟ್ ಆಫ್ ಆಲ್ ನಾನು ಮಿಸ್ಟೇಕ್ ಮಾಡಿರೋದಾಗಿ ಏನಂತಂದರೆ, ಭಾಳಷ್ಟು ಟೈಮ್ನ ನಾನು ಇದರಲ್ಲಿ ಸ್ಪೆಂಡ್ ಮಾಡಿದ್ದೀನಿ ಗ್ರಾಮರಲ್ಲಿ. ಆ್ಯಂಡ್ ಐ ಡಿಂಟ್ ಸ್ಟಡಿಡ್, ನಾನು ಲೆಸನ್ ಕೇಳ್ತಾ ಇದ್ದೆ, ಬಟ್ ನನ್ನ ಓನಲ್ಲಿ ನಾನು ಬರಿತಾ ಇದ್ದೆ. ಸೊ ಅದಕ್ಕೆ ಏನು ಬೇಕು, ಓನಾಗಿ ಬರಿತೀರಿ ರೈಟ್, ಸ್ಕೋರ್ ಕೊಡ್ತಾರೆ, ಬಟ್ ಸ್ವಲ್ಪ 2-3 ಮಾರ್ಕ್ಸ್ ಲೆಸ್ ಮಾಡಿ ಕೊಡ್ತಾರೆ. ವೈ ಬಿಕಾಸ್ ಅಲ್ಲಿ ನಿಮಗೆ ಕೀವರ್ಡ್ಸ್ ಪ್ರೆಸೆಂಟ್ ಇರಬೇಕಾಗುತ್ತೆ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದೇ ಥರ ನಿಮಗೆ ಯೂಸ್ ಮಾಡಿರ್ತಾರಲ್ಲ ವರ್ಡ್ಸ್, ಸ್ವಲ್ಪ ಜನ ಗೈಡಲ್ಲಿ ನೋಡ್ಕೊಂಡು ಬರೀತಾರೆ, ಬಟ್ ವಿ ಹ್ಯಾವ್ ಟು ಯೂಸ್ ಸ್ವಲ್ಪ
ಡಿಫಿಕಲ್ಟ್ ವರ್ಡ್ ಆಗಿರ್ಬೋದು, ಅವ್ರು ಇವತ್ತು ಕೇಳದೇ ಇರುವಂತಹ ಒಂದು ವರ್ಡ್ಸ್ ಆಗಿರ್ಬೋದು ಆ್ಯಡ್ ಮಾಡಿ ಕ್ವೆಶ್ಚನ್ ಆನ್ಸರ್ಸ್ನ ಬರೆಯೋದು ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸೊ ಇದರಿಂದ ನಿಮಗೆ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ, ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ನೀವು ಸ್ಕೋರ್ ಎಲ್ಲ ಬಂದ ತಕ್ಷಣ ನೀವು ಮತ್ತೆ ನನಗೆ ಹೇಳ್ತೀರಾ ಎಸ್ ಬಿಕಾಸ್ ಆಫ್ ದ ಲ್ಯಾಂಗ್ವೇಜಸ್ ಇಟ್ ಸೆಲ್ಫ್ ಐ ಗಾಟ್ ಗುಡ್ ಸ್ಕೋರ್ ಅಂತ ಹೇಳಿ. ನನ್ನ ಸ್ಕೋರ್ ಇನ್ಕ್ರೀಸ್ ಆಗಿದೆ, ಪರ್ಸೆಂಟೇಜ್ ಕೂಡ ಇನ್ಕ್ರೀಸ್ ಮಾಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಲ್ಯಾಂಗ್ವೇಜಸ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಸ್ಟಿಲ್ ನಿಮಗೆ ಏನಾದ್ರು ಡೌಟ್ಸ್ ಇದೆ ಅಂತಂದರೆ ಪ್ಲೀಸ್ ಪುಟ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಸೊ ದಟ್ ಐ ವಿಲ್ ಸಿ ದ್ಯಾಟ್ ಆ್ಯಂಡ್ ಐ ವಿಲ್ ಗಿವ್ ದ ಮೋರ್ ಸಜೆಷನ್ ಫಾರ್ ಯು ಗೈಸ್. ಸೊ ಒನ್ ಆ್ಯಂಡ್ ಓನ್ಲಿ ಒನ್ ಥಿಂಗ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಸೊ ದಟ್ ನಾನು ಡೈಲಿ ಒಂದೊಂದು ವೀಡಿಯೋ ಇಲ್ಲ ಟೂ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಂದ್ರೆ ನನಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅದು ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ಫಸ್ಟ್ ಆಫ್ ಆಲು. ಸೊ ನನಗೂ ಕೂಡ ಸ್ಟಡೀಸ್ ಮಾಡಿಕೊಂಡು ಇದನ್ನು ಮಾಡಿ ನನಗೂ ಭಾಳ ಟೈಮ್ ಬೇಕು ಆ್ಯಂಡ್ ಸಪೋರ್ಟ್ ನಿಮ್ಗೆ ಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಟೇಕ್ ಕೇರ್.